ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಬೈಜಿಕ ನಿತ್ಯ ಸಮೀಕರಣಗಳು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಬೈಜಿಕ ನಿತ್ಯ ಸಮೀಕರಣಗಳು. ಬೈಜಿಕ ನಿತ್ಯ ಸಮೀಕರಣಗಳು ಅಂತಂದರೆ ಏನು? ಈ ಒಂದು ನಿತ್ಯ ಸಮೀಕರಣಗಳ ಬೇಸ್ ಮೇಲೆ ಬಹುಪದೋಕ್ತಿಗಳನ್ನು ಯಾವ ರೀತಿಯಾಗಿ ನಾವು ಈ ಒಂದು ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೋಬೇಕು ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್. ಇದರ ಮೇಲೆ ಪ್ರಶ್ನೆಗಳು 9ನೇ ತರಗತಿ ಮತ್ತು GPSR ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನಲ್ಲಿ ಕೂಡ ಬರ್ಬೋದು. ಅದೇ ರೀತಿಯಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಈ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಅದಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಮೊದಲನೇ ನಿತ್ಯ ಸಮೀಕರಣವನ್ನು ನೋಡೋಣ. x + y² ಅಂತ ಇದೆ. x² + 2xy + y². ನೆಕ್ಸ್ಟ್ ಎರಡನೇ ನಿತ್ಯ ಸಮೀಕರಣ x - y² x² - 2x × y + y². ಮೂರನೇ ನಿತ್ಯ ಸಮೀಕರಣ x² - y² = x + y (x - y). ನಾಲ್ಕನೇ ನಿತ್ಯ ಸಮೀಕರಣ x + a (x + b) ಅಂದಾಗ x² + a + b × x + a × b ಅನ್ನುವಂಥದ್ದು. ಈ ಒಂದು ನಿತ್ಯ ಸಮೀಕರಣಗಳಿಗೆ ಸಂಬಂಧಿಸಿದ ಎಕ್ಸಾಂಪಲ್ಗಳನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. 16ನೇ ಉದಾಹರಣೆ, ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕೆಳಗಿನವುಗಳ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇಲ್ಲಿ ನಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವುದು ಸೂಕ್ತ ನಿತ್ಯ ಸಮೀಕರಣ ಇಲ್ಲಿ ನಿಮಗೆ ಯೂಸ್ ಆಗುತ್ತೆ ಅದನ್ನು ಬಳಸಿಕೊಂಡು ಇದನ್ನು ಸಾಲ್ವ್ ಮಾಡಿ ಅಂತಂದಿದ್ದಾರೆ. ಸೊ ಇವಾಗ ನೋಡೋಣ ಏನಂತ ಇದೆ. x + 3 ಅಂತ ಇದೆ, x + 3 ಅಂತ ಇದೆ. ಓಕೆ, ಇಲ್ಲಿ ಈ ರೀತಿಯಾಗಿ ಕೊಟ್ಟಾಗ ನಾವು ಮೊದಲೇದಾಗಿ y ಅಂತ ನಾವು 3 ಅಂತ ತೆಗೆದುಕೊಳ್ಳೋಣ. x ಅಂದರೆ ಆಲ್ರೆಡಿ ಕೊಟ್ಟಿದ್ದಾರೆ, y ಅಂದರೆ 3 ಅಂತ ಹೇಳಿ ಅಂದ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಎರಡು ಕೂಡ x + 3 ಇದೆ, ಇಲ್ಲಿ ಕೂಡ x + 3 ಇದೆ. ಹಾಗಾದರೆ ಇದನ್ನು ನಾವು ಈ ರೀತಿಯಾಗಿ ಬರಿಬೋದಾ, x + 3² ಅಂತ. ಓಕೆ, ಇವಾಗ ಆ ಒಂದು ನಿತ್ಯ ಸಮೀಕರಣ ಯಾವುದು ನೋಡಿ, a + b² ಇದು ಬರುತ್ತೆ ಅಲ್ವಾ. ಹಾಗಾಗಿ ನಮಗೆ ಸೂಕ್ತವಾದ ಒಂದು ನಿತ್ಯ ಸಮೀಕರಣ ಯಾವುದಾಗುತ್ತೆ, x + y² ಎನ್ನುವಂಥದ್ದು. ಸೊ ಇವಾಗ y ಪ್ಲೇಸ್ನಲ್ಲಿ 3 ಅಂತ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಮೊದಲನೇ ನಿತ್ಯ ಸಮೀಕರಣ x + y² ಎನ್ನುವಂಥದ್ದು ಯೂಸ್ ಆಗುತ್ತೆ. ಸೊ x² + y² + 2xy ಅಂತ ಕೂಡ ಈ ಒಂದು ನಿತ್ಯ ಸಮೀಕರಣವನ್ನು ಬರೀಬೋದು. ಈ ಒಂದು ನಿತ್ಯ ಸಮೀಕರಣಕ್ಕೆ ನಾವು ಕನ್ವರ್ಟ್ ಮಾಡಿದಾಗ x² ಆ್ಯಸ್ ಇಟ್ ಈಸ್ ಹಂಗೆ ಇದೆ. ನೆಕ್ಸ್ಟ್ y² ಅಂದರೆ ಏನಿದೆ, y ಅಂದರೆ 3 ಇದೆ. ನೆಕ್ಸ್ಟ್ 2 ಸೂತ್ರದಲ್ಲಿ ಇದೆ, x ಆ್ಯಸ್ ಇಟ್ ಈಸ್, y ಅಂದರೆ 3. ಹಾಗಾಗಿ x² + 6x + 9 ಎನ್ನುವಂಥದ್ದು ನಮಗೆ ಸಮೀಕರಣ ದೊರೀತಾ ಇದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ, ಎರಡನೇ ಪ್ರಶ್ನೆ ಕೂಡ ನೋಡಿ. x - a x + b ಅಂತ ಅಂದ್ಕೊಳ್ಳೋಣ ಇದನ್ನು. ಓಕೆ, ಯಾಕಂದರೆ ಇವೆರಡು ಕಾನ್ಸ್ಟೆಂಟ್ ಟರ್ಮ್ ಏನಿದ್ದಾವೆ ಡಿಫ್ರೆಂಟ್ ಆಗಿದ್ದಾವೆ. ಸೊ ಇಲ್ಲಿ ನಮಗೆ ಉಪಯೋಗ ಆಗುವಂಥ ಒಂದು ಯಾವ ಫಾರ್ಮುಲಾ ಯೂಸ್ ಆಗುತ್ತೆ, ನಾಲ್ಕನೇ ನಿತ್ಯ ಸಮೀಕರಣ ಯೂಸ್ ಆಗುತ್ತೆ. ಬಟ್ ಇಲ್ಲಿ ಏನಿದೆ, ಮೈನಸ್ ಇದೆ. ಓಕೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಇದನ್ನು ನಾವು ಕನ್ವರ್ಟ್ ಮಾಡ್ಕೋಬಹುದು. ಸೊ ನೋಡಿ ಇವಾಗ ಏನು, ಎಲ್ಲಂದರೆ ಇಲ್ಲಿ ಕಾನ್ಸ್ಟೆಂಟ್ ಎ ಇದೆ, ಇಲ್ಲಿ ಕಾನ್ಸ್ಟೆಂಟ್ ಬಿ ಇದೆ. ಹಾಗಾಗಿ ಈ ಒಂದು ನಿತ್ಯ ಸಮೀಕರಣ ನಮಗೆ ಇಲ್ಲಿ ಯೂಸ್ ಆಗುತ್ತೆ. x + a (x + b) ಅನ್ನುವಂಥದ್ದು ಏನು ನಿತ್ಯ ಸಮೀಕರಣ ಇದೆ, x² + a + b x + a × b ಅಂತ. ಸೊ ಇಲ್ಲಾಗ a ಅಂದರೆ ಏನಿದೆ, -3 ಇದೆ, b ಅಂದರೆ ಏನಿದೆ, 5 ಇದೆ. ಈ ಒಂದು ಸೂತ್ರದಲ್ಲಿ ಅಪ್ಲೈ ಮಾಡಿದಾಗ x² + 2x - 15 ಎನ್ನುವಂಥದ್ದು ನಮಗೆ ಒಂದು ನಿತ್ಯ ಸಮೀಕರಣ ಬಹುಪದೋಕ್ತಿ ದೊರೆಯುತ್ತೆ. ಓಕೆ ಫ್ರೆಂಡ್ಸ್, ಇವಾಗ 17ನೇ ಪ್ರಶ್ನೆ. ಈ ಒಂದು 17ನೇ ಪ್ರಶ್ನೆ ಏನಿದೆ, ಈ ರೀತಿಯಾದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಲ್ಟಿಪಲ್ ಚಾಯ್ಸಲ್ಲಿ TET ಎಕ್ಸಾಮ್ನಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿದೆ. ಸೊ ಇವಾಗ ನೋಡಿ, ನೇರವಾಗಿ ಗುಣಾಕಾರವನ್ನು ಮಾಡದೆ 105 × 106ರ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದನ್ನು ನಾವು ಏನು ಮಾಡಬೇಕಂದ್ರೆ, ನೇರವಾಗಿ ಗುಣಾಕಾರ ಮಾಡದೆ ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ, ಇದನ್ನು ಒಂದು ಯಾವುದಾದ್ರೂ ನಿತ್ಯ ಸಮೀಕರಣಕ್ಕೆ ನಾವು ಇದನ್ನು ಕನ್ವರ್ಟ್ ಮಾಡ್ಕೋಬೇಕು. ಬೈಜಿಕ ನಿತ್ಯ ಸಮೀಕರಣಕ್ಕೆ ಈ ಒಂದು ವ್ಯಾಲ್ಯೂಗಳನ್ನು ಕನ್ವರ್ಟ್ ಮಾಡಿಕೊಂಡು ನಾವು ಸೂತ್ರವನ್ನು ಯೂಸ್ ಮಾಡಿಕೊಂಡು ಈ ಒಂದು ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಮಾಡ್ಬೋದು.
ಹಾಗಾದರೆ ಯಾವ ರೀತಿಯಾಗಿ ಮಾಡ್ಬೋದು? 105 ನಾವು 100 + 5 ಅಂತ ಬರಿಬೋದಾ? ಇಂಟು 106 100 + 6 ಅಂತ ಬರಿಬೋದಾ? ಓಕೆ, ಹಾಗಾದರೆ ಇದು ಯಾವ ಒಂದು ನಿತ್ಯ ಸಮೀಕರಣ ಯೂಸ್ ಆಗುತ್ತೆ ನೋಡಿ, ಎಕ್ಸ್ ಪ್ಲಸ್ ಎ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಬಿ ಅಂತ ನಮಗೆ ನಿತ್ಯ ಸಮೀಕರಣ ಬರುತ್ತೆ ಇಲ್ಲಿ. ಹಾಗಾದರೆ ಏನು ಸೂತ್ರ ಇದೆ? x² + a + b ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ ಅನ್ನುವಂಥ ಸೂತ್ರ. ಓಕೆ, ಏನಂತ ಇದೆ ನೋಡ್ಕೊಳ್ಳಿ, x² + a + b ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ. ಈ ಒಂದು ನಿತ್ಯ ಸಮೀಕರಣ ಇಲ್ಲಿ ಯೂಸ್ ಆಗುತ್ತೆ. ಸೊ ಇಲ್ಲಿ ಎ ಅಂದರೆ ಎಷ್ಟಿದೆ ನೋಡಿ, ಎ ಅಂದರೆ 5 ಇದೆ, ಬಿ ಅಂದರೆ ಎಷ್ಟಿದೆ 6 ಇದೆ, ಎಕ್ಸ್ ಅಂದರೆ ಎಷ್ಟಿದೆ 100 ಇದೆ. ಓಕೆ, ಈ ಒಂದು ನಿತ್ಯ ಸಮೀಕರಣದಲ್ಲಿ ನಾವು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ 100² ಅಂದಾಗ 10,000, 5 + 6 11 ಆಗುತ್ತೆ, 11 × 100 1100, 6 5 30, ಎಲ್ಲವನ್ನು ಕೂಡಿದಾಗ 11,130 ಎನ್ನುವಂಥದ್ದು ನಮಗೆ ಆನ್ಸರ್ ಬರುತ್ತೆ. ಓಕೆ, ಈ ರೀತಿಯಾದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ, ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ. ಮೊದಲೇ ಪ್ರಶ್ನೆ ಈ ರೀತಿಯಾಗಿದೆ, 49 a² + 17 × ab + 25 b² ಅಂತ ಇದೆ. ಎರಡನೇದು 25/4 x² - y² 9 ಅಂತ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಪರಿಹಾರವನ್ನು ನೋಡೋಣ. 49 a² ನಾವು 7 × a² ಅಂತ ಬರಿಬೋದಾ? ಯಾಕಂದರೆ 7 7 49, 7ರ ವರ್ಗ 49, 7a² ಅಂತ ಬರಿಬೋದು. ಅದೇ ರೀತಿಯಾಗಿ 25 b² 5b² ಅಂತ ಬರಿಬೋದಾ? ಓಕೆ, ನೆಕ್ಸ್ಟ್ 17 ab ನಾವು 7 × 2 × 7a × 5 ಅಂತ ಬರಿಬೋದು. ಯಾಕಂದರೆ 2 7 14, 14 5 70 ಎನ್ನುವಂಥದ್ದು ನಮಗೆ ಬರುತ್ತೆ. ಓಕೆ, ಇವಾಗ ಯಾವ ಒಂದು ಫಾರ್ಮುಲಾ ಯೂಸ್ ಆಗುತ್ತೆ? x + y² a² + b² + 2ab ಅಂತ ಬರಿಬೋದು, ಅಥವಾ x² + y² + 2xy ಅಂತ ಈ ಒಂದು ಸೂತ್ರಕ್ಕೆ ಅಪ್ಲೈ ಆಗುತ್ತೆ. ಹಾಗಾದರೆ ಇಲ್ಲಿ x ಅಂದರೆ ಏನು ಬರುತ್ತೆ? 7a ಬರುತ್ತೆ, y ಅಂದರೆ ಏನು ಬರುತ್ತೆ? 5b ಬರುತ್ತೆ. ಸೊ ಇವಾಗ ನಾವು ಸೂತ್ರದಲ್ಲಿ ಅಪ್ಲೈ ಮಾಡಿದಾಗ a + b ಅಥವಾ x + y² ಅಂದಾಗ 7a + 5b² ಅಂದಾಗ ಏನು ಬರುತ್ತೆ? ಇದನ್ನು ಈ ರೀತಿಯಾಗಿ ಕೂಡ ನಾವು ಬರಿಬೋದು, 7a + 5b ಇಂಟು ಬ್ರ್ಯಾಕೆಟ್ 7a + 5b ಅಂತ ಬರಿಬೋದು. ಇದನ್ನು ಈ ರೀತಿಯಾಗಿ ಕೂಡ ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಸರ್, ಕ್ವಶನ್ 25/4 x² - y² 9. ಇದನ್ನು ನಾವು ಈ ರೀತಿಯಾಗಿ ಬರೀಬೋದು, 25 5ರ ವರ್ಗ ಆಗಿದೆ, 4 2ರ ವರ್ಗ ಇದೆ, ಹಾಗಾಗಿ 5/2x² y² ಈ ರೀತಿಯಾಗಿ ಬರಿಬೋದು, 9 3ರ ವರ್ಗ ಆಗಿದೆ, ಹಾಗಾಗಿ y/3². ಸೊ ಇದು ಯಾವ ಒಂದು ನಿತ್ಯ ಸಮೀಕರಣವನ್ನು ಹೋಲುತ್ತೆ? x² - y² ಎನ್ನುವಂಥದ್ದು. x² - y² ತಂದಾಗ a + x + y ಇಂಟು ಬ್ರ್ಯಾಕೆಟ್ x - y ಅನ್ನುವಂಥ ನಿತ್ಯ ಸಮೀಕರಣವನ್ನು ಹೋಲುತ್ತೆ. ಆ ಒಂದು ನಿತ್ಯ ಸಮೀಕರಣ 3ನೇ ನಿತ್ಯ ಸಮೀಕರಣ. ಸೊ ಇವಾಗ ನೋಡಿ, x ಅಂದರೆ ಏನಿದೆ 5/2x - y/3. ಒಂದು ಸಾರಿ ಪ್ಲಸ್ ಬರೀರಿ, ಒಂದೊಂದು ಸಾರಿ ಮೈನಸನ್ನು ಬರೀರಿ. ಈ ರೀತಿಯಾಗಿ ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ, ನಮಗೆ ತಿಳಿದಿರೋ ಹಾಗೆ ನಾವು ನಿತ್ಯ ಸಮೀಕರಣಗಳನ್ನು ಏನು ಮಾಡ್ಕೋಬೋದು ಅಂದರೆ ಎಕ್ಸ್ ಪ್ಲಸ್. ಓಕೆ ಫ್ರೆಂಡ್ಸ್, ಮೊದಲ ಬೈಜಿಕ ನಿತ್ಯ ಸಮೀಕರಣ 4 ಇಂಪಾರ್ಟೆಂಟ್ ನಿತ್ಯ ಸಮೀಕರಣಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಉದಾಹರಣೆಗಳನ್ನು ನೋಡಿದ್ವಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಮುಂದುವರೆದ ನಿತ್ಯ ಸಮೀಕರಣ ಸೂತ್ರಗಳೊಂದಿಗೆ ಅವುಗಳನ್ನು ಉದಾಹರಣೆಗಳನ್ನು ಬಿಡಿಸುವುದರ ಮೂಲಕ ಮುಂದಿನ ಒಂದು ಕ್ಲಾಸ್ನಲ್ಲಿ ಉಳಿದ ನಿತ್ಯ ಸಮೀಕರಣಗಳನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.